ಅನ್ನೋದಕ್ಕಿಂತ ಕೂಡ ಪತ್ರಕರ್ತರು ಅಂದ್ರೆ ಸಾಮಾನ್ಯವಾಗಿ ಜನರಲ್ಲಿ ರಾಜಕಾರಣಿಗಳಲ್ಲಾಗಿರ್ಬೋದು ಯಾರೆಲ್ಲಾದ್ರೂ ಕೂಡ ಒಂದು ಭಯ ಏನು ಅಂತಂದ್ರೆ ಅವರು ಹುಟ್ಟಿದಾಗೆ ತಾಯಿ ಗರ್ಭದಿಂದ ಬರೋ ಟೈಮಲ್ಲಿ ರೆಬಲ್ಸ್ ಆಗಿ ಹುಟ್ಟಿರ್ತಾರೆ ಅಂತ. ಅಂದ್ರೆ ಅವರ ಒಂದು ರೆಬಲ್ಸ್ ಅಂತಂದ್ರೆ ಅವ್ರ ನಾಲೆಜ್ ಏನಂದ್ರೆ ಸಮಾಜದಲ್ಲಿ ಏನೇ ಒಂದು ಕಹಿ ಘಟನೆಗಳಾಗಿರ್ಬೋದು, ಕೆಟ್ಟ ಘಟನೆಗಳಾಗಿರ್ಬೋದು, ಅಭಿವೃದ್ಧಿ ವಿರೋಧಿ ಒಂದು ಚಟುವಟಿಕೆಗಳಾಗಿರ್ಬೋದು, ಅಥವಾ ಒಬ್ಬ ರಾಜಕಾರಣ ಸರಿಯಾಗಿ ರಾಜಕಾರಣ ಮಾಡದೇನೆ ಇರ್ಬೋದು, ಎಂಥ ವಿಚಾರ ಆದರೂ ಕೂಡ ಆ ಎಲ್ಲ ವಿಚಾರಗಳನ್ನ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಮಾಧ್ಯಮಗಳ ಮೂಲಕ ಒಂದು ರಾಜಕಾರಣಿಯಿಂದ ಹಿಡಿದು ಒಬ್ಬ ವ್ಯಾಪಾರಸ್ಥರಿಂದ ಹಿಡಿದು ಇಡೀ ಸಮಾಜವನ್ನ ಎಚ್ಚೆತ್ತುಕೊಳ್ಳುವಂಥ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡೋ ಕಾರಣ ಎಲ್ರಿಗೂ ಕೂಡ ಅವರನ್ನ ರೆಬಲ್ಸ್ ಅಂತಾನೆ ಫೀಲ್ ಆಗ್ತೀವಿ ನಾವು. ಆದರೆ ಅದರಲ್ಲಿರುವಂಥ ಸತ್ಯಾಂಶಗಳನ್ನ ನಾವು ನೋಡಿದ್ರೆ ಅವ್ರು ನಮ್ಮನ್ನ ಎಚ್ಚೆತ್ತುಕೊಳ್ಳೋ ರೀತಿ ಮಾಡಿ ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸಿ ಸಮಾಜಕ್ಕೆ ಉಪಯುಕ್ತವಾದ ಒಂದು ದಾರಿ ಹಾಕೊಡುವಂಥವರು ಪತ್ರಕರ್ತರು ಅಂತೇಳಿ ನಾವು ಭಾವಿಸ್ತೇವೆ. ಮತ್ತೆ ಒಂದು ಸಂವಿಧಾನದಲ್ಲಿ ಕೂಡ ಇವತ್ತು ಪತ್ರಕರ್ತರಿಗೆ ಇವತ್ತು 4 ಅಂಗಗಳು ಅಂತ ನಾವು ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಒಂದು